So ಬರ್ರಿ ಡಿಸ್ಕಸ್ ಮಾಡೋಣ್ರಿ ವಿಥೌಟ್ ವೇಸ್ಟಿಂಗ್ ದ ಟೈಮ್. ನೋಡ್ರಿಪ್ಪ ಕ್ವಶನ್ ನಂಬರ್ 3. ಮಿಸ್ಟರ್ ಎಂ, an employee of H Enterprise, Hubli, gives the following information for a PY previous year 22-23. Okay, wait a minute. Gives the following information for previous year 22-23. The gross total income, very important. Oh, what's happened? Okay, the gross total income is rupees 34 lakh. Okay, next he informed that he planned to donate to NDF, National Defence Fund, rupees 40,000. deduction under section 80C to 80U alle tagobekidu, and to invest in NSC and approved mutual fund, rupees 1,50,000. NSC, National Savings Certificate, deduction under section 80C to 80U. ಇದು ಒಂದು ತಗೋಬೇಕ್ರಿ, ಇದು ಒಂದು ತಗೋಬೇಕ್ರಿ. NSC ಅಲ್ಲ ಅದು ಡಿಡಕ್ಷನ್ ಅಂಡರ್ ಸೆಕ್ಷನ್ GTI ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಇದು ಒಂದು ತಗೋಬೇಕ್ರಿ, ಇದು ಒಂದು ತಗೋಬೇಕ್ರಿ. ಅಮೌಂಟ್ GTI ಎಷ್ಟ್ರಿಪ್ಪ? GTI ನಿಮ್ದು 34 lakh. 34 lakh minus 40,000 minus 1,50,000 ತಗೋಬೇಕು. ಟೋಟಲ್ ಇನ್ಕಮ್ ಸಿಗ್ತೈತೆ ರೀ, ಟೋಟಲ್ ಇನ್ಕಮ್. ನೆಕ್ಸ್ಟ್ TDS ಮೇಡ್ ಟು ಹೀಸ್ ಸ್ಯಾಲರಿ rupees 2,50,000. ಯಾವಾಗಲೂ ಕ್ವಶನಲ್ಲಿ TDS ಬಂದು ನೋಡ್ರಿ, ಟ್ಯಾಕ್ಸ್ ಲೈಬಿಲಿಟಿ ಬಂದ ಮೇಲೆ ಲೆಸ್ ಮಾಡ್ಬೇಕು. समझ में आया? जब भी क्वेश्चन के अंदर TDS आता तो टैक्स लायबिलिटी कैलकुलेट होने के बाद में लास्ट में लेस करना, इसको लास्ट में लेस करना. TDS 2,50,000 करके. समझ में ತಿಳಿತ್ರಿ? ಲಾಸ್ಟ್ ಆಗಿ ಲೆಸ್ ಮಾಡ್ರಿ. ಇದು ನಿಮ್ದು ಎಕ್ಸಾಮ್ ಐತ್ರಿ, ಮತ್ತೆ 2 ಗಂಟೆ ನಾ ಇದು ಶೂಟಿಂಗ್ ಮಾಡತ್ತೇನೆ ರೀ. 10 ಗಂಟೆ ಆಗಿತ್ತು ಈಗ ಶೂಟಿಂಗ್ ಮಾಡತ್ತೇನೆ. ಅದಕ್ಕೆ ಸ್ವಲ್ಪ ಫಾಸ್ಟ್ ಹೋಗ್ತೇನೆ ನಾನು. ಕ್ಯಾಲ್ಕುಲೇಟ್ ದ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್. ಏನ್ರಿ? ಕ್ಯಾಲ್ಕುಲೇಟ್ ದ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 23-24. ಶುರು ಮಾಡೋಣ್ರಿ, ಬರ್ರಿ. ಕ್ಯಾಲ್ಕುಲೇಷನ್ ಆಫ್ advance tax payable by Mr. M for the assessment year 23-24. correct है? particulars rupees. ಬರ್ ಶುರು ಮಾಡೋಣ. ನಾ ಸ್ವಲ್ಪ ಫಾಸ್ಟ್ ಹೋಗ್ತೇನೆ ರೀ, ಯಾಕಂದ್ರೆ ಇದು 10 ಗಂಟೆ ಆಗೈತೆ ರೀ. ಈಗ ನಿಮ್ದು 2 ಗಂಟೆ ಅಂದ್ರೆ ಎಕ್ಸಾಮ್. ಈಗ ಮತ್ತೆ ಪರ್ಟಿಕ್ಯುಲರ್ಸ್ rupees 2 ಗಂಟೆ ಎಕ್ಸಾಮ್ ಐತಿ ರೀ. ನಾ ಫಾಸ್ಟ್ ಹೋಗ್ತೇನೆ ರೀ. ಫಸ್ಟ್ ಏನು ಕೊಟ್ಟಾರಿಲ್ಲ? GTI ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಾರಿ. ತಗೋರಿ, ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ರೀ? ಗ್ರಾಸ್ ಟೋಟಲ್ ಇನ್ಕಮ್ 34 lakh. GTI ಒಳಗೆ ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕ್ರಿ. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಲೆಸ್ ಮಾಡ್ಬೇಕ್ರಿ. 80C to 80U ಯಾವ್ದ್ರಿದ್ದು? ಡೊನೇಷನ್ ಟು NDF, ನ್ಯಾಷನಲ್ ಡಿಫೆನ್ಸ್ ಫಂಡ್, ಲೆಸ್ ಮಾಡ್ಬೇಕ್ರಿ. ಇದು ಡೊನೇಷನ್ ಟು NDF, ನ್ಯಾಷನಲ್ ಡಿಫೆನ್ಸ್ ಫಂಡ್. ನಾ ಸ್ವಲ್ಪ ಫಾಸ್ಟ್ ಹೋಗ್ತೀನಿ ರೀ, ಯಾಕಂದ್ರೆ ಟೈಮ್ ಇಲ್ಲ. ಅಷ್ಟೇ, ಅದಕ್ಕೆ ಸ್ವಲ್ಪ ನಿಮ್ಗೆ ನಾ ಸ್ಲೋ ಆತು ಹೋಗ್ತಿದ್ರಿಪ್ಪ, ಬಟ್ ಟೈಮ್ ಇಲ್ಲಲ್ಲ, ಅದಕ್ಕೆ ನಾ ಫಾಸ್ಟ್ ಮಾಡ್ತೇನೆ ರೀ. ಡೊನೇಷನ್ ಟು NDF ಎಷ್ಟು ರೀ? 40,000 ತಗೋರಿ. ಹೋಪ್ ಯು ಅಂಡರ್ಸ್ಟುಡ್ ಮೈ ಸಿಚುವೇಶನ್ ಆ್ಯಂಡ್ ಮೈ ಪ್ರಾಬ್ಲಮ್. ದಿಸ್ ಸೊಲ್ಯೂಷನ್ ಮೆಥಡ್. ಡೊನೇಷನ್ ಟು NDF ಆಗಿತ್ತಲ್ರಿ. ಆಮೇಲೆ ಮತ್ತೇನು ರೀ? ಇನ್ವೆಸ್ಟ್ಮೆಂಟ್ ಇನ್ NSC. ಇನ್ವೆಸ್ಟ್ಮೆಂಟ್ ಇನ್ NSC and approved mutual funds. ಅಲ್ಲದು ಮ್ಯೂಚುವಲ್ ಫಂಡ್ಸ್ ಎಷ್ಟೈತೆ ಅಮೌಂಟು? 1,50,000. ಏನು ಮಾಡ್ತೀರಿ ಈಗ? ಲೆಸ್ ಮಾಡ್ರಿಪ್ಪ. ತಡೀರಿ, ಫಸ್ಟ್ ಇದು ಆ್ಯಡ್ ಮಾಡಿರಿ ಒಳಗೆ. 40,000 ಪ್ಲಸ್ 1,50,000 ಎಷ್ಟು ರೀ? 1,90,000. 34 lakh ಮೈನಸ್ 1,90,000 ಮಾಡಿರಿ. 34 lakh ಮೈನಸ್ 1,90,000 ಎಷ್ಟು ಬಂತ್ರಿಪ್ಪ? 32,10,000 ಬಂತ್ರಿ. 32,10,000. ಇದು ಏನ್ರಿಂದ? ಟೋಟಲ್ ಇನ್ಕಮ್.
एन री GTI लेस डिडक्शन अंडर सेक्शन 80C टू 80U, हाँ करने के बाद में क्या मिलता है तुम्हारे को, टोटल इनकम मिलता है, टोटल इनकम, ಟೋಟಲ್ ಇನ್ಕಮ್ ಇಲ್ಲ. ಹಾಂ ತಿಳಿತೀರಿ ಟೋಟಲ್ ಇನ್ಕಮ್. ಓಕೆ, ಈಗ ಟ್ಯಾಕ್ಸ್ ಮಾಡ್ಬೇಕು. ಈಗ ಏನ್ರಿ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ರೀ, ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕು. ಟ್ಯಾಕ್ಸ್ ಲೈಬಿಲಿಟಿ, ಬರ್ರಿ ಫಸ್ಟ್ ಮಿಸ್ಟರ್ ಎಮ್ ಏನ್ರಿ ಇಂಡಿವಿಜುವಲ್ ಪರ್ಸನ್, ಕಂಪನಿ ಅಲ್ಲ ಇಂಡಿವಿಜುವಲ್ ಪರ್ಸನ್ ಅವರು. ಅವ್ರದ್ದು ಏಜ್ ನೋಡ್ರಿ, ಏಜ್ ಎಲ್ಲೈತ್ರಿ, ಹಿ ಈಸ್ ಬಿಲೋ 60 years, ಹಿ ಈಸ್ ಅಬೌವ್ 60 years, ಹಿ ಈಸ್ ಅಬೌವ್ 80 years, ಏನು ಕೊಟ್ಟಿಲ್ಲ, ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತೀರಿ ಅವಾಗ, ಹಿ ಈಸ್ ಅಸ್ಯೂಮ್ ದ್ಯಾಟ್ ಹಿ ಈಸ್ ಲೆಸ್ ದ್ಯಾನ್ 60 years. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಸ್ ಐತಲ್ರಿ, ಲೆಸ್ ದ್ಯಾನ್ 60 years ಅದು ಸ್ಲ್ಯಾಬ್ ರೇಟ್ಸ್ ಅಪ್ಲೈ ಮಾಡಬೇಕಿಲ್ಲ. समझ में आया? मिस्टर एम कौन है इन्हें, कंपनी है कि ह्यूमन है, इंडिविजुअल है, ह्यूमन है, इंडिविजुअल मीन्स पर्सन है इन्हें, मिस्टर पर्सन है नहीं, तो पर्सन के लिए उसकी एज देखना, कितनी है एज उसकी, बिलो 60 years, अबाउ 60 years, अबाउ 80 years. कितने साल का उन्हें कुछ भी नहीं दिया इन्फॉर्मेशन. ही इज 56 years, कितना दिया नहीं दिया, ईयर्स नहीं दिया, उसका एज नहीं दिया उन्हें वहाँ पे. एज नहीं दिया तो क्या अज्यूम करना तुम लोग, ही इज बिलो 60 years अज्यूम करना. अज्यूम दैट मिस्टर एम is below 60 years, below 60 years. Assume that Mr. B is below 60 years. करेक्ट है? दो स्लैब रेट्स है वो अप्लाई करना. स्लैब रेट्स तगोरीपा, स्लैब रेट्स अप टू रुपीज 2,50,000 है. 2,50,000 is exempted. नेक्स्ट है रुपीज 2,50,000 टू रुपीज 5 lakh. 5 lakh is 5%. नेक्स्ट है रुपीज 5 lakh टू रुपीज 10 lakh. रुपीज 10 lakh is 20%. ओके 20% ಬಂತ್ರಿ. ನೆಕ್ಸ್ಟ್ रुपीज 10 lakh above is 30%. ಇದು ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಸ್ ಅಲ್ಲ, ಇದು ಎಲ್ಲ ಏನ್ರಿದ್ದು ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಸ್ ಪರ್ಫೆಕ್ಟ್ ಮಾಡಿದ್ದು. ಲೆಸ್ ದ್ಯಾನ್ ಬಿಲೋ 60 yearsಗೆ ಇದು ಮಾಡ್ಬೇಕು. ಅವರು ಕೊಟ್ಟಿಲ್ಲ ಬಿಲೋ 60 years, ನಾವು ಅಸ್ಯೂಮ್ ಮಾಡ್ಬೇಕು. ಅಸ್ಯೂಮ್ ದ್ಯಾಟ್ ಮಿಸ್ಟರ್ ಎಮ್ ಈಸ್ ಬಿಲೋ 60 years. ಸ್ಲ್ಯಾಬ್ ರೇಟ್ಸ್ ಅಪ್ಲೈ ಮಾಡ್ರಿ. ಬರ್ರಿ ಟೋಟಲ್ ಇನ್ಕಮ್ ಎಷ್ಟೈತ್ರಿ, 32,10,000 ಐತ್ರಿ. ನಿಮ್ದು ಲಾಸ್ಟ್ ಲಿಮಿಟ್ ಎಷ್ಟು ಇಲ್ಲ, 10 lakh. ನಿಮ್ದು ಲಾಸ್ಟ್ ಲಿಮಿಟ್ 10 lakh ಐತ್ರಿ. ಇಲ್ಲ ಇನ್ಕಮ್ ಎಷ್ಟೈತ್ರಿ, 32,10,000. 10 lakhಕ್ಕಿಂತ ಜಾಸ್ತಿ ಐತ್ರಿ. 10 lakhಕ್ಕಿಂತ ಜಾಸ್ತಿ ಬಂತಲ್ರಿ, ಟೆನ್ಷನ್ ತಗೋಬೇಡ್ರಿ, ಆರಾಮಾಗಿ ಸಾಲ್ವ್ ಮಾಡ್ರಿ. यहाँ पे तुम्हारी लास्ट लिमिट कितनी है, 10 lakh. यहाँ पे कितनी तुम्हारी टोटल इनकम है, 32 lakh. मोर देन 10 lakh से भी ज्यादा है, मोर देन 10 lakh. ऐसे सिचुएशन में अगर तुम्हारी लिमिट से ज्यादा इनकम है, टोटल इनकम, तो टेंशन लेना नहीं, आराम से कैलकुलेट करना. ठीक है, करेंगे. लेस अब अगर यहाँ से 10 लाख से कम आया तो देखेंगे, सॉल्व करा तो मैं यहाँ पे 10 लाख से कम आया तो तब कैसे करते सॉल्यूशन देखेंगे. ओके, अप टू रुपीज 2,50,000 ಏನು ಮಾಡ್ಬೇಕ್ರಿ, ಎಕ್ಸಾಮ್ಟೆಡ್ ಅಂದ್ರೆ ಎಕ್ಸಾಮ್ಟೆಡ್ ಅಂತ ಬರೀರಲಿ. exempt ಕರೆಕ್ಟಾ, exempted. ಹಾಂ exempt. ನೆಕ್ಸ್ಟ್ 2,50,000 ಎಕ್ಸಾಮ್ ಐತಲ್ಲ, ಎಕ್ಸಾಮ್ ಬರ್ಬೇಕು ನೀವು ಇಲ್ಲ. 2,50,000 to 5 lakh ಡಿಫರೆನ್ಸ್ ಎಷ್ಟ್ರಿಪ್ಪ, 2,50,000. ಯಾರಿಗೆ ಗೊತ್ತಾಗಿಲ್ಲ ನೋಡ್ರಿ, ಅವ್ರಿಗೆ ಏನು ಮಾಡ್ರಿ, 5 lakh ಮೈನಸ್ 2,50,000 ಮಾಡ್ರಿಪ್ಪ. ಎಷ್ಟ್ರಿ, 2,50,000. ಕರೆಕ್ಟಾ, 2,50,000 ಇಂಟು ಎಷ್ಟು ಪರ್ಸೆಂಟ್ ರೀಪ್ಪ, 5%, 5/100 ಮಾಡ್ರಿ. ಎಷ್ಟ್ರಿ, 12,500. 12,500 ಕರೆಕ್ಟಾ. ಹಾಂ ನೆಕ್ಸ್ಟ್ ನೋಡ್ರಿಪ್ಪ, 5 lakh to 10 lakh. 10 lakhಕ್ಕಿಂತ ಜಾಸ್ತಿ ಇತ್ತು ನಿಮ್ದು ಇನ್ಕಮ್, ಟೆನ್ಷನ್ ತಗೋಬೇಡ್ರಿ. 5 lakh to 10 lakh ಡಿಫ್ರೆನ್ಸ್ ಎಷ್ಟ್ರಿಪ್ಪ ಇದೆ, 5 lakh. ಯಾರಿಗೆ ತಿಳಿಲಿ ನೋಡ್ರಿಪ್ಪ, ಅವರು ಏನು ಮಾಡ್ರಿ, 10 lakh ಮೈನಸ್ 5 lakh ಮಾಡ್ರಿ. ಎಷ್ಟ್ರಿ, 5 lakh. 5 lakh ಇಂಟು ಎಷ್ಟು ಇದೆ, 20%. ಎಷ್ಟ್ರಿ, 5 lakh ಇಂಟು 20% 1 lakh. ಹಾಂ ಈಗ ಬರ್ರಿ, ಭಾಳ ಇಂಪಾರ್ಟೆಂಟ್ ಕೇಸ್ ಐತ್ರಿ. 10 lakhಕ್ಕಿಂತ ಜಾಸ್ತಿ, 10 lakh ಅಬವ್ ಅಂದರೆ 10 lakhಕ್ಕಿಂತ ಜಾಸ್ತಿ ಎಷ್ಟು ಅಮೌಂಟ್ ಬರ್ತೈತಿ ನೋಡ್ರಿ, ಅದರ ಮೇಲೆ 30% ತಗೋರಿ ಅಂತ.
10 ಲ್ಯಾಕ್ಕಿಂತ ಎಷ್ಟು ಜಾಸ್ತಿ ಐತ್ರಿ ಇಲ್ಲಿ ಅಮೌಂಟ್ 22,10,000 ಐತ್ರಿ. ಹೆಂಗ್ರಿ 10 ಲ್ಯಾಕ್ಕಿಂತ ಜಾಸ್ತಿ ಅಲ್ಲ ಅದು ಅಮೌಂಟ್ ಅಲ್ಲಿ, ಹೌದಲ್ಲ ಜಾಸ್ತಿ ಅಲ್ಲ. ಅದಕ್ಕೆ ಏನು ಮಾಡಿರಿ 32,10,000 ಮೈನಸ್ 10 ಲ್ಯಾಕ್ ಮಾಡಿರಿ, ಮೈನಸ್ 10 ಲ್ಯಾಕ್ ಮಾಡಿರಿ. ಉಳಿದ ಅಮೌಂಟ್ ಎಷ್ಟು ಬಂತ್ರಿ? ಜಾಸ್ತಿ ಅಮೌಂಟ್ ಎಷ್ಟು ಬಂತ್ರಿ? 22,10,000 ಜಾಸ್ತಿ ಅಮೌಂಟ್ ಬಂತ್ರಿ. ಅದು ಜಾಸ್ತಿ ಅಮೌಂಟ್ ಮೇಲೆ ಎಷ್ಟು ತಗೋಬೇಕಂತ್ರಿ? 30% ತಗೋಬೇಕಂತ್ರಿ. ತಿಳಿತ್ರಿ 10 ಲ್ಯಾಕ್ಕಿಂತ ಜಾಸ್ತಿ ಅಮೌಂಟ್ ಬಂದ ಮೇಲೆ ಅವಾಗ ಈ ಥರ ಮಾಡ್ಬೇಕ್ರಿ. 32,10,000 ಮೈನಸ್ 10 ಲ್ಯಾಕ್ ಮಾಡ್ಬೇಕ್ರಿ, ಜಾಸ್ತಿ ಐತ್ರಿ ಇಲ್ಲಿ ಅಮೌಂಟ್ ಅದಕ್ಕೆ. ಓಕೆ ಬರ್ರಿ ಮಾಡ್ರಿ. 32,10,000 ಮೈನಸ್ 10 ಲ್ಯಾಕ್ ಮಾಡ್ರಿ. ಎಷ್ಟು ರೀ? 22,10,000 ಇಂಟು ಎಷ್ಟು ತಗೋಬೇಕಂತ್ರಿ? 30%. ಎಷ್ಟು ರೀ? 6,63,000 ಕರೆಕ್ಟ್ ಅಲ್ಲ? 22,10,000 ಇಂಟು 30% ಎಷ್ಟು ರೀ? 6,63,000. समझ में आप लोगों को क्या बोला मैं? यहाँ पे 10 लाख अबाउ जितना भी अमाउंट आता है, देखो 10 लाख से ज्यादा कितना अमाउंट आता है, देखो जितना भी अमाउंट आता है 10 लाख से ज्यादा उसके ऊपर कितना निकालना? 30% निकालना. अब तुम्हारे यहाँ पे लिमिट कितनी है? 10 लाख. यहाँ पे कितनी है तुम्हारी इनकम? 32,10,000 है. ये 10 लाख से ज्यादा है नहीं, तो क्या करना बोलो? 32,10,000 माइनस 10 लाख करना. कितना ज्यादा अमाउंट आया अभी? 32,10,000 में से 10 लाख माइनस करो, कितना अमाउंट डिफरेंस आया? जास्ती अमाउंट आया. 10 लाख से कितना अमाउंट जास्ती आया? 22,10,000 आया. इसके ऊपर कितना निकालना? 30% निकालना. कितना आया? 6,63,000. अब सबको ऐड करो, इसको सबको ऐड करो. अभी 12,500 प्लस 1 लाख प्लस 6,63,000 कितना आता? 7,75,500. 7,75,500 ಕರೆಕ್ಟ್. 7,75,500. ಓಕೆ ಬಂತ್ರಿ, ಟೆನ್ಷನ್ ತಗೋಬೇಡ್ರಿ. ಓಕೆ ಬಂತ್ರಿ. ನೆಕ್ಸ್ಟ್ ಇಲ್ಲೇ TDS ಮೇಡ್ ಟು ಹೀಸ್ ಸ್ಯಾಲರಿ ₹2,50,000 ಐತ್ರಿ. TDS ಏನು ಮಾಡ್ಬೇಕ್ರಿಪ್ಪ? ಇಲ್ಲೇ ಲೆಸ್ ಮಾಡ್ಬೇಕು. ಇದು ಆ್ಯಕ್ಚುಲಿ ಏನ್ರಿ ನಿಮ್ದು? ಇದು ಆ್ಯಕ್ಚುಲಿ ಏನ್ರಿ ನಿಮ್ದು? ಟ್ಯಾಕ್ಸ್ ಲಯಬಿಲಿಟಿ. ಇದು ಏನ್ರಿ ಆ್ಯಕ್ಚುಲಿ? ಇದು ಟ್ಯಾಕ್ಸ್ ಲಯಬಿಲಿಟಿ. ಟ್ಯಾಕ್ಸ್ ಲಯಬಿಲಿಟಿ ಆ್ಯಕ್ಚುಲಿ ಇದು. ಈಗ TDS ಬಂತಲ್ಲ, ಇದು ಏನು ಮಾಡ್ಬೇಕ್ರಿ? ಲೆಸ್ ಮಾಡ್ಬೇಕು. TDS क्या करना? लेस करना. लेस TDS ऑन सैलरी. TDS ऑन सैलरी. TDS ऑन सैलरी ಎಷ್ಟು ಐತಿರಿಪ್ಪ? 1,50,000. ಸಾರಿ 2,50,000. ಹಾಂ ಲೆಸ್ ಮಾಡ್ರಿ. ಎಷ್ಟು ಬರ್ತೈತೆ ರೀ? 7,75,500 ಮೈನಸ್ 2,50,000 ಎಷ್ಟು ರೀ? 5,25,500. 5,25,500. 5,25,500. ಇದು ಏನ್ರಿ? ಇದು ಏನ್ರಿ? ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್. ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್. ಇದು ನಿಮ್ದು ಆನ್ಸರ್. ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಇದು ನಿಮ್ದು ಆನ್ಸರ್ ನೋಡ್ರಿ. 5 ಮಾರ್ಕ್ಸ್, ಸಾರಿ ಮೇ ಬಿ 10 ಮಾರ್ಕ್ಸ್. ಇದು ನಿಮ್ದು ಆನ್ಸರ್. ಸಮझ में आया? ಸಾರಿ ನಾ ಚೇಂಜ್ ಮಾಡ್ತೀನಿ ರೀ, ಮತ್ತೆ ಅಡ್ಜಸ್ಟ್ಮೆಂಟ್ ನಾ ಚೇಂಜ್ ಮಾಡ್ತೀನಿ ರೀ. ಈ ಸ್ಕ್ರೀನ್ಶಾಟ್ ತಗೋರಿ ಫಾಸ್ಟ್. ಓಕೆ ಇದು ನಿಮ್ದು ಫೈನಲ್ ಆನ್ಸರ್ ಇಲ್ಲ. ಈಗ ನಾ ಇಲ್ಲೇ ಸ್ವಲ್ಪ ಚೇಂಜ್ ಮಾಡ್ತೀನಿ ರೀ. ಆ್ಯಕ್ಚುಲಿ 5 ಮಾರ್ಕ್ಸ್ ಮೇ ಬಿ 10 ಮಾರ್ಕ್ಸ್ ನಾ ಮತ್ತೆ ಇಲ್ಲೇ ಚೇಂಜ್ ಮಾಡ್ತೀನಿ ರೀ. ಮತ್ತೆ ಕೇಸ್ ಸ್ಟಡಿ ಕೇಳ್ಬೋದು, ಮೇ ಬಿ ಕೇಸ್ ಸ್ಟಡಿ ಕೇಳ್ಬೋದು ಇದ್ರವಾಗ. ನಾ ಚೇಂಜ್ ಮಾಡ್ತೀನಿ ರೀ. ಓಕೆ ಶೋ how he pay advance tax, how he pay advance tax in 4 installments. In 4 installments. The 4 installments. The random installments. The random paid installments are as follows. 15th June 2022, 15th September 2022, 15th December 2022, next 15th March 2023. ಸಪೋಸ್ ಮಾಡೋನ್ರಿ ಇಲ್ಲೇ ಎಷ್ಟು ಕೊಡ್ತಾನೆ ರೀ? ಇಲ್ಲೇ 1 lakh ಕೊಡ್ತಾನೆ ರೀ. 1 lakh. ನೆಕ್ಸ್ಟ್ ಎಷ್ಟು ಕೊಡ್ತಾನೆ ರೀ? ಇಲ್ಲೇ 70,000. ನೆಕ್ಸ್ಟ್ ಎಷ್ಟು ಕೊಡ್ತಾನೆ ರೀ? 50,000.
ಇಲ್ಲಿ ಎಷ್ಟು ಕೊಡ್ತಾನೆ ರೀ ಅಂತ ಕ್ವಶನ್ ಮಾರ್ಕ್ ಏನು ರೀ ಕ್ವಶನ್ ಮಾರ್ಕ್ ನೋಡ್ರಿಪ್ಪ ಕ್ವಶನ್ ಇದ್ದು ನಾ ಚೇಂಜ್ ಮಾಡೀನಿ ಕ್ವಶನ್ ಇದ್ದು ನಾ ಚೇಂಜ್ ಮಾಡೇನಿ ರೀ ನಿಮ್ಮ ಈ ಕೇಸ್ ಸ್ಟಡಿ ಕೇಳ್ಬೋದು ಈ ಟೈಪ್ ಕೊಡ್ಬೇಕು ಗೊತ್ತಿಲ್ಲ ಬಟ್ ನಾ ಚೇಂಜ್ ಮಾಡೇನಿ ರೀ ನಿಮಗೆ ಗೊತ್ತಾಗಬೇಕು ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಬಂತು ರೀ ಓಕೆ ಶೋ ಹೌ ಹಿ ಪೇ ಅಡ್ವಾನ್ಸ್ ಟ್ಯಾಕ್ಸ್ ಇನ್ 4 ಇನ್ಸ್ಟಾಲ್ಮೆಂಟ್ಸ್ ಈ 4 ಇನ್ಸ್ಟಾಲ್ಮೆಂಟ್ಸ್ ಎಲ್ಲ ಹೆಂಗೆ ಪೇ ಮಾಡ್ತಾನೆ ರೀ ದ ರ್ಯಾಂಡಮ್ ಪೇಡ್ ಇನ್ಸ್ಟಾಲ್ಮೆಂಟ್ಸ್ ಆರ್ ಆಸ್ ಫಾಲೋಸ್ 15th June 22 ಒಳಗೆ ಎಷ್ಟು ಪೇ ಮಾಡ್ತಾನೆ ರೀ 1 lakh ಮಾಡಾನ ರೀ ಆಲ್ರೆಡಿ 15th September 22 ಒಳಗೆ 70,000 ಪೇ ಮಾಡಾನ ರೀ ಆಮೇಲೆ 15th December 2022 50,000 ಪೇ ಮಾಡಾನ ರೀ ಈಗ 15th March 2023 ಎಷ್ಟು ಪೇ ಮಾಡ್ಬೇಕು ಅವರು ಎಷ್ಟು ಪೇ ಮಾಡ್ಬೇಕ್ರಿ ಅಂತ ನೀವು ಫೈಂಡ್ ಔಟ್ ಮಾಡ್ಬೇಕು ಇದು ಎಷ್ಟು ಪೇ ಮಾಡ್ಬೇಕ್ರಿ ಅಂತ ಹಾಂ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಎಷ್ಟು ಪೇ ಮಾಡ್ಬೇಕು 5,25,500 ಅದ ಒಳಗೆ ಇದು ಎಲ್ಲ ಪೇ ಮಾಡಿಬಿಟ್ಟನ್ರಿ ಅಡ್ವಾನ್ಸ್ ಈಗ ಎಷ್ಟು ಪೇ ಮಾಡ್ಬೇಕು ಅಂತ ಇಲ್ಲಿ ಈಗ ಎಷ್ಟು ಪೇ ಮಾಡ್ಬೇಕು ನಾ ಶಾರ್ಟ್ಕಟ್ ಹೇಳಿರಿ ನಿಮ್ಗೆ ಆನ್ಸರ್ ಈಗ ಹೇಳ್ತೀನಿ ರೀ ಶಾರ್ಟ್ಕಟ್ ಆನ್ಸರ್ ಭಾಳ ಶಾರ್ಟ್ಕಟ್ ಐತೆ ರೀ ನೋಡ್ರಿಪ್ಪ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಅಮೌಂಟ್ ಎಷ್ಟಿಂದ ತಗೋರಿ ಎಷ್ಟು ರೀ 5,25,500 5,25,500 ಇದು ಅಲ್ಲ ನಿಮ್ದು ಆನ್ಸರ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಓಕೆ ಮೈನಸ್ ಇದು ಈ ಆನ್ಸರ್ ಮೈನಸ್ 1 lakh minus 70,000 minus 50,000 ಎಷ್ಟು ಬಂತು ರೀ 3,05,000 ಎಷ್ಟು ಬಂತು ರೀ ಇಲ್ಲೇ 3,05,500 3,05,500 ಬಂತಲ್ಲ ಇದು ಆನ್ಸರ್ ಇದು ನಿಮ್ದು ಆನ್ಸರ್ ನೋಡ್ರಿ ಇದು ನಿಮ್ದು ಆನ್ಸರ್ ಶಾರ್ಟ್ಕಟ್ ಇಲ್ಲೇ ಬರ್ಬೇಕು ಇದು ಇಲ್ಲೇ ಬರ್ಬೇಕು ಹೆಂಗೆ ಬರ್ಬೇಕು ನಾ ಸಾಲ್ವ್ ಮಾಡ್ತೀನಿ ರೀ ಮತ್ತೆ ಇಲ್ಲೇ ಶಾರ್ಟ್ಕಟ್ ಟ್ರಿಕ್ ಏನ್ರಿಪ್ಪ 5,25,500 ಇದರೊಳಗೆ ಎಷ್ಟು ಎಲ್ಲ ಪೇ ಮಾಡ್ತಾನೆ ರೀ 1 lakh minus 70,000 minus 50,000 ಈಗ ಆನ್ಸರ್ ಎಷ್ಟು ಬರ್ಬೇಕು ಇಲ್ಲಿ ಎಷ್ಟು ಬರ್ಬೇಕು ಈಗ 3,05,500 ಹೆಂಗೆ ರೀ 5,25,500 minus 1 lakh minus 70 minus 50 ಎಷ್ಟು ಬಂತು ಈಗ ಇಲ್ಲಿ ಆನ್ಸರ್ 3,05,500 ಇದು ನಾವು ಫೈಂಡ್ ಔಟ್ ಮಾಡ್ಬೇಕು ಇಲ್ಲಿ ಕೊಟ್ಟಿಲ್ಲ ಅವರು ನಾವು ಫೈಂಡ್ ಔಟ್ ಮಾಡ್ಬೇಕು ಇದು तड़ते बात सिंपल है समझ में आया बहुत सिंपल है ये सभी इंस्टॉलमेंट पे किया हमने ऑलरेडी हम लोग ये मालूम करना भी 15th March 23 को कितना पे करता हूँ नहीं करके क्या करना बोलो शॉर्टकट ट्रिक बोलते तुम्हारे को 5,25,500 है में से ये सब माइनस करो 1,70,000 बाद में 50 माइनस करो कितना आंसर आता 3,05,500 अब तुम्हारा कैलकुलेशन करते हैं एडवांस टैक्स पेबल करके वहाँ पे कितना आंसर आना तुम्हारा भी इतना आंसर आना वहाँ पे ये शॉर्टकट थोड़ा फास्ट है थोड़ा एडजस्ट कर लो समझ में आने ये शॉर्टकट ट्रिक है सॉल्व करेंगे ये रफ करो ओके ओके रफ ಮಾಡ್ತೀನಿ ನೋಡ್ರಿಪ್ಪ ಈಗ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಅಮೌಂಟ್ ನಮಗೆ ಬೇಕು ಇದು ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಅಮೌಂಟ್ ನಮಗೆ ಬೇಕ್ರಿಪ್ಪ ತಡೀರಿ ನಾ ಮಿಸ್ಟೇಕ್ ಮಾಡಿಬಿಟ್ರಿ ಪ್ರಾಬ್ಲಮ್ ಅಲ್ಲೇ ನಾವು ಮಿಸ್ಟೇಕ್ ಮಾಡಿಬಿಟ್ರಿಪ್ಪ ತಡೀರಿ ಎಷ್ಟು ಇಲ್ಲ ಎಕ್ಸಾಮ್ಟ್ ಅಲ್ಲ ಇಲ್ಲೇ ಎಕ್ಸಾಮ್ಟ್ ಇಲ್ಲಿ ಎಷ್ಟು ಬಂತು ರೀ 12,500 ಇಲ್ಲಿ ಎಷ್ಟು ಬಂತು ರೀ 1 lakh ಅಲ್ಲ ಹಾಂ ಇಲ್ಲಿ ಎಷ್ಟು ರೀಪ್ಪ 6,63,000 ಅಲ್ಲ ಅದು 63,000 ಕರೆಕ್ಟಾ ಹಾಂ ಇಲ್ಲಿ ಎಷ್ಟು ಬಂತು ರೀ 7,75,500 ಅಲ್ಲ ಕರೆಕ್ಟ್ ಅಲ್ಲ ಆಮೇಲೆ ಟ್ಯಾಕ್ಸ್ ಲೈಬಿಲಿಟಿ ಬಂತು ರೀ ಇಲ್ಲಿ ಹಾಂ ಲೆಸ್ TDS ತಡೀರಿ ಓಕೆ ಇದನ್ನ ರಫ್ ಮಾಡ್ತೀನಿ ರೀ ಆ್ಯಕ್ಚುಲಿ ತಪ್ಪು ಆನ್ಸರ್ ಆಯಿತು ಚಲೋ ಆತ್ರಿ ಈಗ ಬಂತು ರೀ ಐಡಿಯಾ ಇಲ್ಲಾಂದರೆ ರಫ್ ಮಾಡಿಬಿಡ್ತಿರ್ತಾರೆ ಎಲ್ಲ ತಪ್ಪು ಮಾಡಿಬಿಡ್ತಿದ್ರಿ ನಾವು ಇದು ಟೋಟಲ್ ಟ್ಯಾಕ್ಸ್ ಲೈಬಿಲಿಟಿ ಎಲ್ಲ ಇದು ನೋಡಿರಿ ಇಲ್ಲ ಮಟ್ಟ ಬಂದಲ್ಲ ಇಲ್ಲ ಮಟ್ಟ ಸೇಮ್ ಟು ಸೇಮ್ 6,63,000 ಹಾಂ ಬಂತಲ್ಲ ಇದು ಟೋಟಲ್ ಮಾಡಿರಿ ಎಷ್ಟು ಬಂತು ರೀ 7,75,500 ಓಕೆ ಇದು ಏನ್ರಿದು ಟೋಟಲ್ ಟ್ಯಾಕ್ಸ್ ಇದು ಏನ್ರಿದು ಟೋಟಲ್ ಟ್ಯಾಕ್ಸ್ ಅಮೌಂಟ್ ಇದು ಕರೆಕ್ಟ್ ಟೋಟಲ್ ಟ್ಯಾಕ್ಸ್ ಈಗ ಏನು ಮಾಡ್ಬೇಕ್ರಿ ಆ್ಯಡ್ ಸರ್ಚಾರ್ಜ್ ಆ್ಯಡ್ ಸರ್ಚಾರ್ಜ್ ಕೊಡ್ಬೇಕ್ರಿ ಬ್ಯಾಡ್ರಿ ಇದು ಸರ್ಚಾರ್ಜ್ ನೋಡ್ಬೇಕು ಸರ್ಚಾರ್ಜ್ ಇವ್ರು ಏನ್ರಿ ಪರ್ಸನ್ ಕಂಪನಿ ಅಲ್ಲ ಪರ್ಸನ್ ಟೋಟಲ್ ಇನ್ಕಮ್ ಎಷ್ಟೈತೆ ರೀ 32,10,000 if a person or individuals total income is more than 50 lakh there will be surcharge if an individual or person's income is less than total income is less than 50 lakh there will be no surcharge if person ಇರಲಿ ಇಂಡಿವಿಜುವಲ್ ಇರಲಿ or the income total income 50 lakh ಇಂತ ಜಾಸ್ತಿ ಬಂದ್ರೆ ಸರ್ಚಾರ್ಜ್ ಕೊಡ್ಬೇಕು ಇದು ಟೋಟಲ್ ಇನ್ಕಮ್ 50 lakh ಇಂತ ಒಳಗೆ ಬಂತ್ರಿ 50 lakh ಇಂತ ಕಮ್ಮಿ ಬಂತ್ರಿ ಸರ್ಚಾರ್ಜ್ ಬರಂಗಿಲ್ಲ ತಿಳಿತ್ರಿ यहाँ पे पर्सन है मिस्टर कंपनी नहीं है यहाँ पे कंपनी छोड़ो पर्सन है इंडिविजुअल अगर उसका टोटल इनकम 50 लाख से ज़्यादा है तो उसको सरचार्ज देना अगर उसका टोटल इनकम 50 लाख से कम है तो उसको सरचार्ज नहीं आता ठीक है यानी पर्सन मिस्टर
उसकी टोटल इनकम कितनी है 32,10,000 50 लाख से क्या है कम है 50 लाख से कम है 50 लाख कಮ್ಮಿ ಐತ್ರಿ ಅದಕ್ಕೆ ಸರ್ಚಾರ್ಜ್ ಬರಂಗಿಲ್ಲ ತಿಳಿತ್ರಿ ಸರ್ಚಾರ್ಜ್ ಬರಂಗಿಲ್ಲ 50 लाख ಕಮ್ಮಿ ಐತ್ರಿ ಸರ್ಚಾರ್ಜ್ ಬರಂಗಿಲ್ಲ ಸೇಮ್ 7,75,500 ಹಾಂ ಈಗೇನು ಕೊಡ್ತೀರಿ ಈಗ ಆ್ಯಡ್ HEC ಅಲ್ಲ HEC ಆ್ಯಡ್ HEC ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಎಷ್ಟು ರೀ HEC 4% ಬ್ರ್ಯಾಕೆಟ್ ಈ ಅಮೌಂಟ್ ಮೇಲೆ ಈ ಅಮೌಂಟ್ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ಇಲ್ಲಿ ಬರಿಬೇಕು ಅಮೌಂಟ್ ಈ ಅಮೌಂಟ್ ಮೇಲೆ ಕೊಡಬೇಕಿಲ್ಲ ಸರ್ಚಾರ್ಜ್ ರೀ ಈ ಅಮೌಂಟ್ ಮೇಲೆ ಕೊಡಬೇಕು ಸರ್ಚಾರ್ಜ್ ಈ ಅಮೌಂಟ್ ಮೇಲೆ ಕೊಡಬೇಕು ಇಲ್ಲಿ ಬರಿಬೇಕು ಆಮೇಲೆ ಇದು ಆ್ಯಡ್ ಮಾಡಿ ಇಲ್ಲೇ ಬರಿಬೇಕು ಇದು ಮೇಲೆ ಈ ಅಮೌಂಟ್ ಮೇಲೆ ಇದು ಕೊಡಬೇಕು HEC ಕೊಡಬೇಕು ಓಕೆ 7,75,500 ಇಂಟು ಎಷ್ಟು ರೀ 4% ಮಾಡಿರಿ ಎಷ್ಟು ರೀ 7,75,500 ಇಂಟು 4% 31,020 ಏನು ಮಾಡ್ಬೇಕು ರೀ ಆ್ಯಡ್ ಮಾಡ್ಬೇಕು ಪ್ಲಸ್ 7,75,500 ಯು ವಿಲ್ ಗೆಟ್ 8,06,520 8,06,520 ಬಂತು ರೀ 8,06,520 ಇದು ಏನು ರೀ ಇದು ಟ್ಯಾಕ್ಸ್ ಲಯಬಿಲಿಟಿ ಈಗ ಟ್ಯಾಕ್ಸ್ ಲಯಬಿಲಿಟಿ ಬಂತು ರೀ ನಮ್ದು ಈಗ ಟ್ಯಾಕ್ಸ್ ಲಯಬಿಲಿಟಿ ಈಗ ಇಲ್ಲಿಂದ ಲೆಸ್ TDS ಅದು TDS ಬಾಕಿತ್ತಲ್ಲ ಅದು ಲೆಸ್ ಮಾಡಿರಿ TDS ಅದು TDS ಎಷ್ಟು ಅಮೌಂಟ್ ಇದ್ರಿದ್ದು 2,50,000 ಲೆಸ್ ಮಾಡಿರಿ 2,50,000 ಲೆಸ್ ಮಾಡಿರಿ ಎಷ್ಟು ಬಂತು ರೀ ಇದು ಅಮೌಂಟ್ 8,06,520 ಮೈನಸ್ 2,50,000 ಮಾಡಿರಿ ಎಷ್ಟು ಬಂತು ರೀ 5,56,520 5,56,520 ಬಂತು ರೀ 5,56,520 ಆನ್ಸರ್ ಕಾಣಂಗಿಲ್ಲ ಅಂದ್ರೆ ಇಲ್ಲೇ ಬರ್ತೀವಿ ನೋಡ್ರಿ 5,56,520 ಬಂತು ರೀ 5,56,520 ಏನ್ರಿ ಇದು ಏನ್ರಿ ಅಡ್ವಾನ್ಸ್ ಟ್ಯಾಕ್ಸ್ ಏನ್ರಿ ಇದು ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಬಂತು ರೀ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ ಡನ್ ರೀ ಹಾಂ ಈಗ ಇದು 4 ಇನ್ಸ್ಟಾಲ್ಮೆಂಟ್ಸ್ ಅಲ್ಲೇ ಕೊಡ್ಬೇಕ್ರಿ ಹೆಂಗೆ ಕೊಡ್ತೀರಿ ಶಾರ್ಟ್ಕಟ್ ಆನ್ಸರ್ ಬೇಕು ನಮಗೆ ಶಾರ್ಟ್ಕಟ್ ಆನ್ಸರ್ ಏನು ಮಾಡ್ತೀರಿ 5 lakh ಟೋಟಲ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಅಮೌಂಟ್ ಎಷ್ಟು ರೀ 5,56,520 ಮಾಡಿರಿ 5,56,520 ಇಲ್ಲಿ ಆನ್ಸರ್ ಬೇಕು ನಮಗೆ ಶಾರ್ಟ್ಕಟ್ ಮೈನಸ್ ಇದು ಈ ಅಮೌಂಟ್ ಮೈನಸ್ 5,56,520 ಮೈನಸ್ 1 lakh ಮೈನಸ್ 70,000 ಮೈನಸ್ 50,000 ಎಷ್ಟು ಆನ್ಸರ್ ಬಂತು ರೀ 3,36,000 ಎಷ್ಟು ಬಂತು ರೀ 520 ಬಂತು ರೀ 520 ಈ ಆನ್ಸರ್ ಬರ್ಬೇಕು ನಿಮ್ದು ಈಗ ಆನ್ಸರ್ ಇದು ನಿಮ್ದು ಬರ್ಬೇಕು ಈಗ ಓಕೆ ತಗೋರಿಪ್ಪ ಸ್ಕ್ರೀನ್ಶಾಟ್ ಈಗ ತಗೋರಿ ಇದು ಕರೆಕ್ಟ್ ಐತ್ರಿ ಆನ್ಸರ್ ಸ್ಕ್ರೀನ್ಶಾಟ್ ತಗೋರಿ ಈಗ ಏನು ಡೌಟ್ಸ್ ಇಲ್ಲಲ್ಲ ಓಕೆ ಶುರು ಮಾಡೋಣ್ರಿ ಈಗ ಕ್ಯಾಲ್ಕುಲೇಷನ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಮಾಡೋಣ್ರಿ ಶುರು ಮಾಡೋಣ್ರಿ ಇದು ನಮಗೆ ಬೇಕ್ರಿ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ನಮಗೆ ಬೇಕು ಹಾಗೆ ಇದು ರಫ್ ಮಾಡ್ತೀನಿ ನಾನು ಓಕೆ ಏನು ತೊಗೋಬೇಕಲ್ರಿಪ್ಪ ಮಸ್ತ್ ಸ್ಕ್ರೀನ್ಶಾಟ್ ಇಲ್ಲಲ್ಲ ಓಕೆ ಡನ್ ಇದು ಬೇಡ ನಮಗೆ ಏನು ಓಕೆ ಶುರು ಮಾಡೋಣ್ರಿ ಕ್ಯಾಲ್ಕುಲೇಷನ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಯಬಲ್ calculation of advance tax payable advance tax payable in installments ಮೂರು ಕಾಲಮ್ ರೆಡಿ ಮಾಡಿರಿ ಮೂರು ಕಾಲಮ್ ಫಸ್ಟ್ ಕಾಲಮ್ ಡ್ಯೂ ಡೇಟ್ ನಾ ಫಾಸ್ಟ್ ಮಾಡ್ತೇನೆ ರೀ ಡ್ಯೂ ಡೇಟ್ ಆಮೇಲೆ ಪರ್ಸೆಂಟೇಜ್ ಆಫ್ ಅಮೌಂಟ್ ಆಮೇಲೆ ಅಡ್ವಾನ್ಸ್ ಟ್ಯಾಕ್ಸ್ ಇದು ರೆಡಿ ಮಾಡಿರಿ ನೋಡಿರಿ ಯಾವಾಗಲೂ ನೆನ್ಪಿಡ್ಕೋರಿ ಇನ್ಸ್ಟಾಲ್ಮೆಂಟ್ಸ್ ಎಷ್ಟು ರೀಪ್ಪ 4 ಇನ್ಸ್ಟಾಲ್ಮೆಂಟ್ಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ಗೆ 15%, ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಗೆ 45%, ಥರ್ಡ್ ಇನ್ಸ್ಟಾಲ್ಮೆಂಟ್ಗೆ 75%, फोर्थ इंस्टॉलमेंट के 100%. ಇದು ರೇಟ್ ನೆನ್ಪಿಟ್ಕೋರಿ क्या समझ में आया. फर्स्ट इंस्टॉलमेंट को 15% ऑफ एडवांस टैक्स, इसका 45% ऑफ एडवांस टैक्स, थर्ड का 75% ऑफ एडवांस टैक्स, फोर्थ का 100% ऑफ एडवांस टैक्स लेना. ठीक है चलो करेंगे. फर्स्ट 15th जून
22. ಓಕೆ, ಎಷ್ಟು ಪರ್ಸೆಂಟೇಜ್ ರೀ? 15 ಫಿಕ್ಸ್ ನೆನ್ಪಿಟ್ಕೊಡ್ದು. 15% ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್. 15% ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಬಲ್ ಎಷ್ಟು ರೀ? 5,56,000. 5,56,520. ಹಾಂ ಮಾಡಿರಿ ಇದು 15/100 ಇಂಟು ಏನು ರೀ? 5,56,520 ಮಾಡಿರಿ. ಎಷ್ಟು ರೀ? ಇಸ್ ಈಕ್ವಲ್ ಟು 5,56,520 ಇಂಟು 15% ಎಷ್ಟು ರೀ? 83,000. 83,478. 478 ಬಂತು ರೀ. आज इट इज सेम अमाउंट बाजू बरी यहाँ पे बाजू लिखो सेम अमाउंट. कुछ भी लेस करने का नहीं. फर्स्ट इंस्टॉलमेंट है, लेस करने का नहीं कुछ भी. ಯಾವ ಏನು ಲೆಸ್ ಮಾಡಕ್ಕೆ ಹೋಗ್ಬೇಡ್ರಿ. ಡೈರೆಕ್ಟ್ ಅಮೌಂಟ್ ಬಾಜು ಬರೀರಿ. 83,478 ಕರೆಕ್ಟಾ? ಮುಗಿತ್ರಿ ಇದು. ಫಸ್ಟ್ ಇನ್ಸ್ಟಾಲ್ಮೆಂಟ್ ಮುಗಿತ್ರಿ. ನೆಕ್ಸ್ಟ್ ಸೆಕೆಂಡ್ ಬರ್ರಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ 15th ಸೆಪ್ಟೆಂಬರ್ 22 ಅಲ್ಲ? ಓಕೆ, ರೇಟ್ ಎಷ್ಟ್ರಿಪ್ಪ? 45%. ಅಲ್ಲೇ ಕೊಟ್ಟಿಲ್ಲ, ನಾವು ತಗೋಬೇಕದು. ನನಗೆ ಫಾರ್ಮೆಟ್ ಐತ್ರಿ ನಮ್ಮ ಕಡೆ. ಫಸ್ಟ್ 15 ತಗೋಬೇಕು, ಆಮೇಲೆ 45 ತಗೋಬೇಕು, ಆಮೇಲೆ 75 ತಗೋಬೇಕು, ಆಮೇಲೆ 100 ತಗೋಬೇಕು. ನೆಕ್ಸ್ಟ್ 45%. 45% ಆಫ್ ಸೇಮ್ ರೀ. ಮೇಲೆ 5,56,520 लेना इसके ऊपर. लेके सेम 45 डिवाइडेड बाय 100 इंटू 5,56,520 करो. कितना होता इसका? 5,56,520 इंटू 45%, 2,50,434. ಹಾಂ, ಬಾಜು ಬರಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಇದು. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಈಗ ಇಲ್ಲೇ ಲೆಸ್ ಮಾಡ್ಬೇಕ್ರಿ. ಲೆಸ್, ಹಾಂ, ಲೆಸ್ ಇಲ್ಲೇ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲೇ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮಾಡ್ಬೇಕ್ರಿ. ಏನ್ರಿ? ಲೆಸ್ फर्स्ट इंस्टॉलमेंट. समझ में आया? फर्स्ट इंस्टॉलमेंट का अमाउंट यहाँ पे लेस करना. फर्स्ट इंस्टॉलमेंट करके यहाँ पे कुछ भी लेस नहीं करना. फर्स्ट में, सेकंड में लेस करना. लेस फर्स्ट इंस्टॉलमेंट का पे करना. फर्स्ट इंस्टॉलमेंट की अमाउंट कितनी है? ಎಷ್ಟು ರೀ? 1 लाख लेस ಮಾಡ್ರಿ. ಹಾಂ, ಎಷ್ಟು ರೀ? 1,50,434 ಬಂತಲ್ಲ? ಇದು ಸೇಮ್ ಅಮೌಂಟ್ ಇಲ್ಲೇ ಬಾಜು ಬರೀರಿ. 1,50,434 ಮುಗಿತ್ರಿ ಇದು. इतना हुआ खत्म. हो, नेक्स्ट डेट 15th डिसेंबर 2022. हाँ, 15%, 45%, ಈಗ 75%. 75% ऑफ सेम 5,56,520 करो. कितना? 75/100 इंटू 5,56,520 कितना होता है? करो इसको. 5,56,520 इंटू 75% ಎಷ್ಟು ರೀಪ್ಪ? 4,17,390. ಹಾಂ, ಈಗ ಮತ್ತೆ ಲೆಸ್ ಮಾಡ್ಬೇಕ್ರಿ. ಲೆಸ್ ಇಲ್ಲೇ ಫಸ್ಟ್ ಅಲ್ಲೇ ಏನೂ ಬರಂಗಿಲ್ಲ. ಸೆಕೆಂಡ್ ಅಲ್ಲೇ ಒಂದು ಇನ್ಸ್ಟಾಲ್ಮೆಂಟ್ ಬರ್ತೈತೆ ರೀ. ಈಗ ಥರ್ಡ್ ಒಳಗೆ ಲೆಸ್ ಏನು ಮಾಡ್ಬೇಕ್ರಿ? ಇಲ್ಲಿ ಮೇಲೆ ಏನೈತಿ? ಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಐತಲ್ಲ, ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಮಾಡ್ರಿ. ಇಲ್ಲಿ ऊपर का जो है देखो, सेम टू सेम कॉपी पेस्ट करो. फर्स्ट इंस्टॉलमेंट. ओके, फर्स्ट इंस्टॉलमेंट. हाँ, ಮ್ಯಾಲಿನ ಫಸ್ಟ್ ಇನ್ಸ್ಟಾಲ್ಮೆಂಟ್ ಐತ್ರಿ, ಕೆಳಗಿನ ಫಸ್ಟ್ ಇನ್ಸ್ಟಾಲ್ಮೆಂಟ್ ಐತ್ರಿ. ಈಗಲೇ ಮತ್ತೆ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ತಿಳಿತು ನಿಮಗೆ? ಮ್ಯಾಲೆ ಏನು ಬರಂಗಿಲ್ಲ ಫಸ್ಟ್ಗೆ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಐತೆ ನೋಡ್ರಿ, ಅಲ್ಲೇ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮಾಡ್ಬೇಕು. ಅಲ್ಲಿ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಮಾಡ್ಬೇಕು. ಥರ್ಡ್ ಐತೆ ನೋಡ್ರಿ, ಥರ್ಡ್ ಅಲ್ಲೇ ಲೆಸ್ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಮಾಡ್ಬೇಕು. ಇಲ್ಲಿ ಥರ್ಡ್ ಅಲ್ಲೇ. ಹಾಂ, ಮಾಡ್ರಿಪ್ಪ. ಈಗ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ರೀ? 1 लाख. ಆಮೇಲೆ ಪ್ಲಸ್ ಇಲ್ಲಿ ಪ್ಲಸ್ ಮಾಡಿಬಿಡ್ರಿ. ಇಲ್ಲಿ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಎಷ್ಟು ರೀ? 70,000. ಹಾಂ, 1 लाख प्लस 70,000 ಎಷ್ಟು ರೀ? 1,70,000. हाँ, लेस ಮಾಡ್ರಿ ಇಲ್ಲಿಂದ. यहाँ से लेस करो. कितना होता? 4,17,390 माइनस 1,70,000. कितना आता? 2,47,390 करके आया आंसर. सेम अमाउंट बाजू लिखना. 2,47,390 ಮುಗಿತ್ರಿ ಇದು. ಹಾಂ, ಈಗ ಲಾಸ್ಟ್ ಅಲ್ಲ 15th ಮಾರ್ಚ್ 22. 15th ಮಾರ್ಚ್ 23. ಎಷ್ಟು ರೀಪ್ಪ? 15% ಫಸ್ಟ್, ಸೆಕೆಂಡ್ 45%, ಥರ್ಡ್ 75%, ಈಗ 100% ಫಾರ್ ಲಾಸ್ಟ್ ಇನ್ಸ್ಟಾಲ್ಮೆಂಟ್. 100% ಆಫ್ 5 लाख. ಸೇಮ್ ಅಮೌಂಟ್ 5,56,520. ಹಾಂ, 100% ಅಂದರೆ 100/100 ಇಂಟು 5,56,520.
520 ಕರೆಕ್ಟಾ? ಹಾಂ ಮಾಡಿರಿ ಎಷ್ಟು ರೀ 100% 5,56,000 ಸೇಮ್ ಬರ್ತೈತಿಲ್ಲ 5,56,520 ಬರ್ತೈತೆ ರೀ ಸೇಮ್ ಅಮೌಂಟ್ ಕರೆಕ್ಟಾ? ಈಗ ಲೆಸ್ ಹಾಂ ಮೇಲೆ ಬರ್ರಿ ಮೇಲೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಐತಿ ರೀ ಇಲ್ಲೇ ಫಸ್ಟ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಪ್ಲಸ್ ಥರ್ಡ್ ಇನ್ಸ್ಟಾಲ್ಮೆಂಟ್ ಮೇಲೆ ಏನು ಬರೋಂಗಿಲ್ಲ ಫಸ್ಟ್ಗೆ ಸೆಕೆಂಡ್ಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಷ್ಟೇ थर्ड फर्स्ट प्लस सेकंड थर्ड के फर्स्ट प्लस सेकंड प्लस थर्ड आ तरह बरबेक समझ में आने ऐसे करना पहले में कुछ भी नहीं है सेकंड में फर्स्ट है थर्ड में फर्स्ट प्लस सेकंड है फोर्थ में फर्स्ट प्लस सेकंड प्लस थर्ड ऐसा करना लेस फर्स्ट इंस्टॉलमेंट प्लस सेकंड इंस्टॉलमेंट प्लस थर्ड इंस्टॉलमेंट हाँ ब्रैकेट फर्स्ट इंस्टॉलमेंट अमाउंट 1 लाख प्लस सेकेंड इंस्टॉलमेंट अमाउंट है 70,000 प्लस थर्ड इंस्टॉलमेंट अमाउंट है 50,000 हाँ ऐड करो सबको 1 लाख प्लस 70,000 प्लस 50,000 2,20,000 ಏನು ಮಾಡ್ಬೇಕ್ರಿ ಲೆಸ್ ಮಾಡ್ಬೇಕ್ರಿ ಲೆಸ್ करना इसको 5,56,520 5,56,520 ಮೈನಸ್ 2,20,000 ಇದು 2,20,000 ಎಲ್ಲಿಂದ ಬಂತು ರೀ ಸರ್ ಇದು ಎಲ್ಲ ಆ್ಯಡ್ ಮಾಡ್ಬೇಕು ಫಸ್ಟ್ ಪ್ಲಸ್ ಸೆಕೆಂಡ್ ಪ್ಲಸ್ ಥರ್ಡ್ ಆ್ಯಡ್ ಮಾಡ್ಬೇಕು ಎಷ್ಟು ರೀ ಎಷ್ಟು ಬಂತು ರೀ ಈಗ 3,36,000 ಎಷ್ಟು ಬಂತು ರೀ 520 ಸೇಮ್ ಅಮೌಂಟ್ ಬಾಜು ಬರೀಬೇಕು 3,36,520 ಮುಗೀತು ರೀ ನಿಮ್ದು ಆನ್ಸರ್ ಏನು ರೀ ಮುಗೀತು ರೀ ನಮ್ದು ಆನ್ಸರ್ ನೋಡ್ರಿ ರಫ್ ಆನ್ಸರ್ ನೋಡ್ರಿ 5,56,520 ಮೈನಸ್ ಎಲ್ಲ ಲೆಸ್ ಮಾಡಿದ್ದು ಅದು ಬಂತಲ್ಲ 3,36,520 ಸೇಮ್ ಆನ್ಸರ್ ಬಂತು ಇಲ್ಲೇ 3,36,520 ಬಂತಲ್ಲ ಎಕ್ಸಾಕ್ಟ್ ಆನ್ಸರ್ ಬಂತಲ್ಲ ಈಗ ನಿಮ್ದು ಆನ್ಸರ್ ಕರೆಕ್ಟ್ ऐसे इसको सॉल्व करना समझ में आया ओके होप यू गॉट माई आंसर यू गॉट माई पॉइंट ओके टेक द स्क्रीनशॉट ऑफ दिस